ನಿನಗೋಸ್ಕರ ಅಲ್ಲದೆ ಹೋದ್ರು ನಿನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ಒಂದೇ ಒಂದು 4 ತುತ್ತಾದ್ರೂ ತಿನ್ನವ. ತಗೋ, ಒಂದೇ ಒಂದು ತುತ್ತಾದ್ರೂ ತಿನ್ನು ತಿನ್ನು. ಬೇರೆ ಏನಿದ್ದದು? ಆ ಕಾಲುಂಗನು ಬಿಚ್ಕೊಡು. ಏನವ್ವ ನೀನು ಒಂದ್ ಹೆಣ್ಣಾಗಿ ಕಾಲುಂಗ್ರ ಬಿಚ್ಕೊಡು ಅಂತ ಹೇಳ್ತಿದೀಯಲ್ಲ, ಇದ್ ನಿಂಗ್ ಸರಿ ಕಂಡದೆ? ಇವಳಿಗೂ ನಮ್ಮ ಮಟ್ಟಿಗೂ ಸಂಬಂಧ ಇಲ್ಲ ಅನ್ಮ್ಯಾಕೆ ನಮ್ಮ ಮಟ್ಟಿಯಿಂದ ತಂದ್ಕೊಟ್ಟಿರೋ ಒಡವೆ ಯಾಕೆ? ಅಜ್ಜಿ ಪ್ಲೀಸ್. ನಮ್ ಭದ್ರ ನಿಂಗೆ ಫೋನ್ ತಂದ್ಕೊಟ್ಟಿದ್ನಲ್ಲ, ಅದು ತಂದ್ಕೊಡು. ಈಗ ನಿನ್ ಯೋಗ್ಯತೆ ತಕ್ಕನಾಗಿದ್ಯಾ? ನೋಡು, ಆ ಅರ್ಶನದ ಕೊನೆನು ನಮ್ಮ ಮಟ್ಟಿದೆಯ, ಆದ್ರೆ ನಮ್ಗದ್ ಬೇಡ. ಯಾಕೆಂದ್ರೆ ಅದ್ ನಿನ್ ಮನ್ಸನ್ನ ಚುಚ್ಚಬೇಕು. ಅದು ನಿನ್ ಬಾಳ್ಗೆ ಬೇಲಿ ಆಗ್ಬೇಕು. ಅದಕ್ಕಾರೋ ಅದ್ ನಿನ್ ಹತ್ರನೇ ಇರ್ಬೇಕು. ಬಂದೆ. ಇಷ್ಟೆಲ್ಲ ಆಗಕ್ ಕಾರಣನೇ ನಾನು. ಎಲ್ಲ ನನ್ನಿಂದನೇ ಆಗೋಯ್ತು. ನಾನೇ ಕಾರಣ ಆಗ್ಬಿಟ್ಟೆ. ಇಲ್ಲ, ನಾನೇ ಕಾರಣ ಆಗ್ಬಿಟ್ಟೆ. ನಿಮ್ದು ಅಮ್ಮಯ್ಯ ಅಂತ ನಿಲ್ಸಿ ಅಣ್ಣ, ನೋವಾಯ್ತದೆ. ಇಲ್ಲ ಕಣವ, ಇವರೆಲ್ಲ ಪಡ್ತಾರ ನಮ್ಮ ಮುಂದೆ ನಂದೇನು ಅಲ್ಲ. ದಯವಿಟ್ಟು ನಿಲ್ಸಿ, ಬನ್ನಿ ಕೂತ್ಕೊಳ್ಳಿ. ಯೋನ್ ಹೇಳ್ತಾ ಇದ್ದೀರಾ ಅಣ್ಣ? ಇದೆಲ್ಲ ಆಗಕ್ಕೆ ನೀವ್ ಕಾರಣ ಹೆಂಗಾಯ್ತೀರಾ? ಪಾಪ ಅದ್ಕೆಮ್ಮ ತಪ್ಪು ಮಾಡ್ಬಿಟ್ಟೆ ಅನ್ನೋ ಪಶ್ಚಾತ್ತಾಪದ ಬೆಂಕಿಲ್ ಬೈತಾ ಅಣ್ಣ ತಮ್ಮಂತವ ಸತ್ಯ ಮುಚ್ಚಡಕ್ಕಾಗದೆ ಸತ್ಯ ಹೇಳ್ಬೇಕು ಅಂತ ಹೊಂಟಿದ್ರು. ಆದ್ರೆ ನಾನು ಅವ್ರ ಮಾತು ತಗೊಂಡು ಸತ್ಯ ಹೇಳ್ದಾರಾಗ ಮಾಡ್ಬಿಟ್ಟೆ. ಕ್ವಾಟ್ಲೆ ಅಣ್ಣ, ಮೊದ್ಲೇ ಹೇಳ್ಬಿಟ್ಟಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಅಣ್ಣ ತಮ್ಮ ಬೇರೆ ಯಾವ ವಿಷಯ ಆಗಿದ್ರು ಮನ್ಸುಗ್ ತಗೋತಾ ಇರ್ಲಿಲ್ಲ. ಆದ್ರೆ ಮಾವಿನ ವಿಷಯದಲ್ಲಿ ಆ ದೇವ್ರೇ ತಪ್ಪು ಮಾಡಿದ್ರು ಅವ್ನು ಶಂಸಕ್ಕಿಲ್ಲ. ಆ ಪೊಲೀಸನ್ನ ಸತ್ಯ ಹೇಳೋದ್ನ ಏನಾರ ಮಾಡಿ ತಡಿಬೇಕು ಅನ್ಕೊಂಡೆ, ಅದು ನನ್ನಿಂದ ಆಗ್ಲಿಲ್ಲ. ಅದೇನಾರು ಆಗಿರ್ಲಿ ಅಣ್ಣ, ಚಿಕ್ಕವ್ರು ಒಬ್ರು ವಿದ್ಯಾಕ್ಕನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಸಾಕಾಗ್ತಿತ್ತು. ಬೇರೆ ಯಾರು ಏನ್ ಅನ್ಕೊಂಡಿದ್ರು ಇವನು ಆಯ್ತಿರ್ಲಿಲ್ಲ. ಅಣ್ಣ ತಮ್ಮ ಅದಕ್ಕೆ ಮುಂದ್ ಬಗ್ಗೆ ಸ್ಯಾನೆ ತಪ್ಪಾಗಿ ತಿಳ್ಕೊಬಿಟ್ಟವ್ನೆ. ಅವ್ನ್ಗೆ ಹೆಂಗ್ ಸತ್ಯ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಣ್ಣ, ಚಿಕ್ಕಗೌಡ್ರ ಜೀವನದಲ್ಲಿ ವಿದ್ಯಾಕ್ಕ ಇಲ್ದೆ ಹೋದ್ರೆ ಅವ್ರ ಜೀವನ ದಿಟ್ಟುವಾಗ್ಲೂ ಸಂದಾಗಿರಕ್ಕಿಲ್ಲ. ಹೆಂಗಾರು ಮಾಡಿ ಇದನ್ನೆಲ್ಲ ಸರಿಬೇಕು. ಅಣ್ಣ ತಮ್ಮ ಸಂತೋಷವಾಗಿರ್ಬೇಕು ಅಂದ್ರೆ, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಇರೋದೊಂದೇ ದಾರಿ. ಅಣ್ಣ ತಮ್ಮಂಗೆ ಹೆಂಗಾರ ಮಾಡಿ ಸತ್ಯನ ತಿಳಿಸ್ಲೇಬೇಕು. ಅಣ್ಣ ತಮ್ಮ ನಂಗೇನಾರ ಮಾಡ್ಲಿ, ಅವ್ ನನ್ಗೆ ಎಂತಾದ್ರೂ ಶಿಕ್ಷೆ ಕೊಡ್ಲಿ, ಇದನ್ನ ಸರಿ ಮಾಡ್ಬೇಕು. ಮಾಡೇ ಮಾಡ್ತೀನಿ. ಲೇ, ಇದನ್ನ ನೀನು ನಿಮ್ಮ ಅಪ್ಪನ ಮನೆಯಿಂದ ತಗೊಂಬಂದಿದ್ದು. ಇದ್ರನ್ನ ನಮ್ಮಲ್ಲಿ ಇಟ್ಕೋಬಾರ್ದು ಅಂತ ವಾಪಸ್ ತಗೊಂಬಂದಿದೀವಿ. ತಗ ನೋಡು, ನಿನ್ನ ಮನೆಯಿಂದ ಆಚೆ ಹಾಕಿದೀವಿ. ಹಂಗೆ ನಮ್ ಭದ್ರನ್ ಮನ್ಸಿಂದನು ನಿನ್ನ ಆಚೆ ಹಾಕಿ ನನ್ ಮಗಳು ವಿನಂತಿ ಜೊತೆ ಮದುವೆ ಮಾಡಿಸ್ತೀವಿ.
ನೋಡಿ, ನನ್ ಜೀವನನೇ ಸೂತ್ರ ಇಲ್ದಿರೋ ಗಾಳಿಪಟ ಆಗಿರ್ಬೇಕಾರೆ ಆರೋಗ್ಯ ಕಟ್ಕೊಂಡು ಏನ್ ಅಜ್ಜಿ ಮಾಡ್ಲಿ? ಸೂತ್ರ ಕಿತ್ತೋಗಿರ್ಬೋದು, ಆದ್ರೆ ದಾರ ಇನ್ನ ನಮ್ ಕೈಯಾಗೆ ಐತೆ. ನಿಧಾನಕ್ಕೆ ಕೆಳಗಿಳಿಸ್ಕೊಂಡು ನಾವೇ ಸರಿಪಡಿಸ್ಕೋಬೋದಮ್ಮ. ನನ್ ಗಂಡ ಅಲ್ಲೇ ಹಸ್ಕೊಂಡಿರ್ಬೇಕಾರೆ ನಾನು ಇಲ್ಲಿ ಹೆಂಗಜ್ಜಿ ತಿನ್ಲಿ? ನೋಡವ್ವ, ಅವನ್ಗೆ ಸಮಾಧಾನ ಮಾಡಕ್ಕೆ ಅಲ್ಲಿ ಜನ ಅವರೇ, ಅವ್ರು ಹೆಂಗಾರ ಮಾಡಿ ಅವನ್ಗೆ ಊಟ ಮಾಡಿಸ್ತಾರೆ. ನೀನು ಒಂದೇ ಒಂದು ತಿನ್ನವ್ವ. ಈಗ ಅವ್ರ ಪಕ್ಕದಲ್ಲಿರೋದು ಸಮಾಧಾನ ಮಾಡೋರಲ್ಲ, ಹೆಂಗಾರ ಮಾಡಿ ಅವ್ರ ನೆಮ್ಮದಿನ ಸಮಾಧಿ ಮಾಡೋರು. ನೋಡವ್ವ, ನಿನ್ನಿಬ್ಬರು ಪಿರುತಿ ನೋಡಿ ಅದ್ಯಾವ್ರಿಗೆ ಮತ್ಸರ ಹುಟ್ಟಿರ್ಬೇಕು. ಅದಕ್ಕೆ ನಿಂಗೆ ಹಿಂಗೆ ಅನ್ಯಾಯ ಮಾಡವನೆ. ಈ ಕಷ್ಟ ಸ್ಯಾನೆ ದಿನ ಇರಕ್ಕಿಲ್ಲ. ನೀನು ನಿನ್ ಗಂಡ ಮೊದಲಂಗೆ ಸಂತೋಷವಾಗಿರ್ತೀರ. ಅದಕ್ಕಾದ್ರೂ ನೀನು ಒಂದು ತುತ್ತು ತಿನ್ಬೇಕಲ್ವೇನವ್ವ? ನೋವು, ಸಂಕಟ, ಹತಾಶೆಯಿಂದಾನೇ ನನ್ನ ಹೊಟ್ಟೆ ತುಂಬೋಗದಜ್ಜಿ. ಊಟ ಮಾಡಕ್ಕೆ ಜಾಗನೇ ಇಲ್ಲ. ನೋಡವ್ವ, ಅದರಿಂದ ನಿನ್ನ ಹೊಟ್ಟೆ ತುಂಬಿರ್ಬೋದು, ಆದ್ರೆ ನಿನ್ನ ಹೊಟ್ಟೆಲಿರೋ ಮಗು ಏನ್ ಮಾಡ್ಬೇಕು ಹೇಳು? ಅದಕ್ಕೋಸ್ಕರ ನಾನಾದ್ರೂ ಒಂದೇ ಒಂದು ತಿನ್ನವ್ವ. ಹುಟ್ಟೋ ಮಗು ಸಂತೋಷ ಪಿರುತಿಯಿಂದ ಬೆಳಿಬೇಕೇ ಹೊರ್ತು ಕೋಪ, ರೋಷ, ದ್ವೇಷದಿಂದ ಅಲ್ಲ ಕಣವ್ವ. ನಿನ್ಗೋಸ್ಕರ ಅಲ್ದೇ ಹೋದ್ರು ನಿನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ಒಂದೇ ಒಂದು 4 ತುತ್ತಾದ್ರೂ ತಿನ್ನವ್ವ. ತಗೋ, ಒಂದೇ ಒಂದು ತುತ್ತಾದ್ರೂ ತಿನ್ನು ತಿನ್ನು. ತಕ. ಇಲ್ಲ ಅನ್ಬೇಡವ, ಇನ್ನೊಂದೆರಡು ತುತ್ತು ತಿನ್ನು. ಕುಡಿಬಾರದು ಅಂತ ನಿರ್ಧಾರ ಮಾಡಿದ್ದೆ, ಆದ್ರೆ ಇವಾಗ ನಮ್ ಮನ್ಸಿಂದನೂ ನಿನ್ನ ಆಚೆ ಹಾಕಿ ನನ್ ಮಗಳು ವಿನಂತಿ ಜೊತೆ ಅವ್ರ ಮದುವೆ ಮಾಡಿಸ್ತೀವಿ. ಅಟ್ಟಿಯಿಂದ ಆಚೆ ನೂಕಿ ಇಂಥ ಸ್ಥಿತಿಗೆ ತಂದು ನಿಲ್ಸಿದ್ರು ನಿನ್ ಸೊಕ್ಕ ಅಡ್ಗಿಲ್ಲ ನೋಡು. ಅವಳಾಗ್ಲಿ ಅವಳ ಹೊಟ್ಟೆಲ್ ಬೆಳಿತಿರೋ ಮಗು ಆಗ್ಲಿ ನಮ್ಮ ಅಟ್ಟಿಗ್ ಕಾಲಿಡಕ್ಕೆ ಅವಕಾಶ ನಾವು ಕೊಡಕ್ಕಿಲ್ಲ. ರೀ, ಕಾಪಿ. ರೀ, ಕಾಪಿ ತಕೊಳ್ಳಿ. ಮನ ನಂಗೆ ಬೇಡ, ಗೋವಿಂದಂಗ ಅವನಿಗೂ ಕೊಡು. ರೀ, ನೀವು ಕಾಪಿ ಕುಡಿತಿಲ್ಲ ಅಂತವಾ, ಊಟ ಮಾಡ್ತಿಲ್ಲ ಅಂತ ಅಟ್ಟೆಲಿ ಯಾರು ಒಂದ್ ಹನಿ ನೀರು ಮುಡ್ತಾ ಇಲ್ಲ. ಶಿವರಾಮ, ನೀನು ಈ ಮನೆಗೆ ಆಧಾರ ಸ್ತಂಭ, ಈ ಅಟ್ಟಿಗೆ ಕಳಸ ಇದ್ದಂಗೆ. ನೀನೇ ಹಿಂಗಿದ್ಬಿಟ್ರೆ ನಾವ್ ಹೆಂಗ್ ನೆಮ್ಮದಿಯಾಗಿರೋದು ಹೇಳು? ಅಣ್ಣ, ನಾ ಹಿಂಗೆ ಹೇಳ್ತಾ ಇವ್ನಿ ಅಂತ ತೆಪ್ಪು ತಿಳ್ಕೊಬೇಡ. ತಪ್ಪು ಮಾಡಿ ಹೋಗಿರೋದು ಅವಳು.
ಶಿಕ್ಷೆ ಅನುಭವಿಸ್ತಾ ಇರೋದು ನಾವುಗಳು. ಹ್ಞೂ ಅಣ್ಣ, ನೀ ಹಸ್ಕೊಂಡಿದೀಯ ಅಂತ ಮನೇಲಿ ಯಾರೂ ಊಟ ಮಾಡದೆ ಎಲ್ಲರೂ ಹಸ್ಕೊಂಡವ್ರೆ. ಅವಳು ಅವಾಗ ನಿನ್ನ ಜೈಲಿಗೆ ಕಳಿಸಿ ನಮ್ಮ ನೆಮ್ಮದಿನೆಲ್ಲ ಕಿತ್ಕೊಂಡು ಒಂಥರ ಶಿಕ್ಷೆ ಕೊಟ್ಲು. ಈಗ ಇನ್ನೊಂಥರ ಶಿಕ್ಷೆ ಕೊಟ್ಟಳು. ಅಲ್ಲೋ ಶಿವರಾಮ, ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ನಾಗರಾವಿಗೆ ಆಶ್ರಯ ಕೊಟ್ಟಿದ್ದೋ. ಈಗ ಅದನ್ನ ತೊಲಗಿಸಾಯ್ತು ಅಂದ್ಮ್ಯಾಕೆ ನಾವೆಲ್ಲ ನಿರಾಳವಾಗಿರ್ಬೇಕು ತಾನೇ? ಗಂಟ ಸಿಗ್ಲಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ವಿ. ಅವಳು ಸಿಕ್ಕ ಮ್ಯಾಕೆ ಹಿಂಗ್ ಸಂಕಟ ಪಡ್ಕೊಂಡು ಕೂತ್ರೆ ಹೆಂಗೆ ಮಗ? ಬೇಡ ಕಣ್ಲಾ, ಅವಳಿಂದ ನಮ್ಮನೆ ನೆಮ್ಮದಿ ಹಾಳಾಗೋದ್ ಬೇಡ. ಹೌದು ರೀ, ನೀವು ಹಿಂಗೆ ಇರಬೇಡಿ. ಮೊದ್ಲಿನಂಗೆ ಸಂತೋಷವಾಗಿ ಓಡಾಡ್ಕೊಂಡಿರಿ. ತಕೊಳ್ಳಿ, ಕಾಪಿ ಕುಡೀರಿ. ನೀವು ಕುಡಿದ್ರೆ ನಾವೆಲ್ಲರೂ ಕುಡಿತೀವಿ. ನೀವ್ ಹೇಳೋದ್ರಾಗೂ ಅರ್ಥ ಅದೇ. ಅವಳಿಂದ ಹೊಟ್ಟಿಗೆ ಕೇಡು ಅಂತ ಗೊತ್ತಾದ್ಮೇಕೆ ತಾನೆ ಅವಳನ್ನ ನಾನು ಆಚೆ ಹಾಕಿರೋದು. ಹೊಡಿಲಿ, ಹಂಗೆ ಎಲ್ರಿಗೂ ಕೊಡು. ನೋಡಿ, ಇನ್ ಮ್ಯಾಕೆ ಅವಳ ಹೆಸರನ್ನ ನಮ್ಮ ಅಟ್ಟೆಯಲ್ಲಿ ತೆಗಿಬೇಡಿ. ಅವಳಿಂದ ಬಂದಿರೋ ತೊಂದ್ರೆ ಇವತ್ತಿಗೆ ಮುಗಿದೋಯ್ತು ಅಂತ ಎಲ್ರೂ ನೆಮ್ಮದಿಯಾಗಿರಿ. ಇದೇನವ ಸೂತ್ಕ ದೂರ ಆಗಿ ಸಂತೋಷ ಮನೆ ಮಾಡೋ ಲಕ್ಷಣ ಕಾಣ್ತಾ ಇದೆ. ಹಿಂಗಾಗ್ಬಿಟ್ರೆ ಅವಳೋಗಿದ್ದಷ್ಟೇ ಲಾಭ ಅನ್ಕೊಂಡ್ಬಿಡ್ಬೇಕು. ಇವ್ರು ಯಾರ ನೆಮ್ಮದಿನೂ ಆಗಕ್ಕಿಲ್ಲ. ಹಾಳಾಗ್ಬೇಕು, ಹಾಳಾಗೋ ಹಂಗೆ ಈ ಈಶ್ವರಿ ಮಾಡ್ತಾಳೆ.